ಹಾಯ್ ಫ್ರೆಂಡ್ಸ್, ಆಯುಧ ಪೂಜೆಯ ಶುಭಾಶಯಗಳು. ನೋಡಿ, ನಮ್ಮ ಹಳ್ಳೀಲಿ ಆಯುಧ ಪೂಜೆ ಹೇಗೆ ಮಾಡ್ತೀವಿ ಅಂದರೆ ಸಿಂಪಲ್ಲು. ನಾವೆಲ್ಲ ಸಿಟಿಯವ್ರ ಥರ ದೊಡ್ಡದಾಗಿ ಮಾಡೋಕ್ಕಾಗಲ್ಲ. ನಾವು ಒಟ್ಟಿಗೆ ಅಂಗಡಿ ನಮ್ಮ ಗಾಡಿಗಳು ಏನೇನಿರುತ್ತೆ ಎಲ್ಲನೂ ಒಟ್ಟಿಗೆ ಇಟ್ಟು ಒಂದೇ ಸರಿ ಪೂಜೆ ಮಾಡ್ತೀವಿ. ಹಳ್ಳಿಯ ಸಂಪ್ರದಾಯ ಈ ಥರ ಇದೆ ನೋಡಿ. ಚೊಕ್ಕವಾಗಿ ಮಾಡ್ಕೊಂಡು ಸಿಂಪಲ್ಲಾಗಿ ಮಾಡ್ತೀವಿ. ನಮ್ಮ ಧರ್ಮಪತ್ನಿಯವರು ಇದಕ್ಕೆ ಸಪೋರ್ಟು, ಪೂಜೆ ನೆರವೇರಿಸ್ತಿದ್ದಾರೆ. ನಮ್ಮ ಕರಡಿಯವರು ಕಲ್ಲನ್ನು ತಂದು ಇಟ್ಟಿರ್ತಾ ಇದ್ದಾರೆ. ನಮ್ಮ ಧರ್ಮಪತ್ನಿಯವರಿಗೆ ವಹಿಸ್ಬಿಟ್ಟಿದ್ದೀವಿ ಈ ಪೂಜೆಯನ್ನು. ವಿಶೇಷತೆ ಎಲ್ಲ ಅವರೇ ನೋಡಿ, ಅವರೇ ಪೂಜೆ ಮಾಡೋದು ವರ್ಷ. ಈ ವರ್ಷವೂ ಅವರಿಗೆ ಬಿಟ್ಟಿದ್ದೀವಿ. ನಮ್ಮ ರೈತರು ಸಿಂಪಲ್ಲಾಗಿ ಈ ಥರ ಮಾಡ್ಕೊಳ್ತೀವಿ. ಈಗಿನ ಗಜಬದ ರೈಟ್ಗಳಲ್ಲಿ ಸ್ವಲ್ಪ ಸಿಟಿ ಥರ ನಾವು ದೊಡ್ಡದಾಗಂತೂ ಮಾಡೋಕ್ಕಾಗಲ್ಲ. ನಮ್ಮ ಹಳ್ಳಿಗೆ ತಕ್ಕಂತೆ ಮಾಡ್ತೀವಿ. ಎಲ್ಲಿಗಪ್ಪ ಗಂಧ ಕಡ್ಡಿ ಹಿಡಿಸ್ಬಿಟ್ಟು ಹೋದ್ರಲ್ಲ ನಮ್ಮ ಧರ್ಮಪತ್ನಿಯವರು. ಬಂದರು ಹೂವು ಅದೆಲ್ಲ ತಗೊಂಡು ಬಂದರು. ಲಿಂಗಾಯತರು ಪೂಜೆ ಅಂದರೆ ಹಿಂಗೆ ಇರುತ್ತೆ ನೋಡಿ. ಹೂವು ಎಲ್ಲ ಜಾಸ್ತಿ ಹಾಕಿ ಪೂಜೆ ಮಾಡೋದ್ರಲ್ಲಿ ಆಡ್ತಾ ಇದ್ದಾರೆ ನೋಡಿ. ಲೇಡೀಸ್ಗಳು ಮಾಡೋ ಪೂಜೆ ಅಂದರೆ ನಿಷ್ಠವಾಗಿ ಕರೆಕ್ಟಾಗಿರುತ್ತೆ. ದೇವರು ಒಲಿಯೋದು ಅವ್ರಿಗೇನೆ. ನಾವು ಕಾಟಾಚಾರಕ್ಕೆ ಗಂಟೆ ಹಿಡ್ಕೊಂಡು ಕೈ ಮುಗಿದು ಬಂದ್ಬಿಡ್ತೀವಿ ನೋಡಿ. ಎಷ್ಟು ನೀಟಾಗಿ ಅವರು ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ ಇದೆಯಲ್ಲ ಮಾಡಿ ಪೂಜೆನ ರೆಡಿ ಮಾಡ್ತಾರೆ. ನಾವು ಇರ್ತೀವಿ, ಏನಂದ್ರೆ ಏನು ಕೇಳೋಂಗಿಲ್ಲ. ನಮ್ಮ ಕಾಕ್ರೋಚ್ ಅವರು ಒಬ್ಬರು ಬಂದರು ಇಲ್ಲಿ. ಇವರು ಚೈನಾಯಿಂದನೇ ಬಂದ್ಬಿಟ್ಟಿದ್ದಾರೆ. ಇವರು ಇಲ್ಲೆಲ್ಲೂ ಇಲ್ಲ. ಇವನು ಬನ್ನಿ ಫ್ರೆಂಡ್, ಎಲ್ಲರೂ ಸೇರಿ ಆಯುಧ ಪೂಜೆಯನ್ನು ನೆರವೇರಿಸೋಣ. ಪೂಜೆ ನಡೀತಾ ಇದೆ, ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಅನ್ನಪೂರ್ಣವರು. ಅಷ್ಟು ನಿಷ್ಠೆಯಿಂದ ನಡೀತಾ ಇದೆ ಪೂಜೆ, ಮಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಆಯಿತು, ಈಗ ನೆಕ್ಸ್ಟ್ ಕಾರ್ಗೆ ಮಾಡ್ತಾ ಇದ್ದಾರೆ. ನಾವು ಬರೀ ಗಂಟೆ ಅಳ್ಳಾಡಿಸ್ಬೋದು, ಅಷ್ಟೇ ನಮ್ಮ ಕೆಲಸ. ನೋಡಿ, ಹಳ್ಳಿಲಿ ಅಂದರೆ ಈ ಥರ ಮಕ್ಳುಗಳೆಲ್ಲ ಇರ್ತವೆ ಪೂಜೆಗಳಿಗೆ ಅಂತ. ಅಂದರೆ ಮಕ್ಳುಗಳು ಸಹಿತ ಬಂದು ನಿಂತಿರ್ತವೆ ಎಲ್ಲ ಕಡೆನೂ. ನಾವು ಚಿಕ್ಕವರಿದ್ದಾಗ ಥರ ಎಲ್ಲಾರು ಪೂಜೆ ಮಾಡಿದ್ರೆ ಸಾಕು, ಕಾಯಿ ಹೊಡಿತಾರೆ ಅಂದರೆ ಸಾಕು, ತಿಂಡಿ ಕೊಡ್ತಾರೆ ಅಂದರೆ ಸಾಕು, ಕಡಲೆಪುರಿ ಕೊಡ್ತಾರೆ ಅಂದರೆ ಸಾಕು, ಹೋಗಿ ನಿಂತ್ಕೊಳ್ತಿದ್ದೋ ನಾವು ಚಿಕ್ಕವರಿದ್ದಾಗ. ಈಗ ಅದೇ ಕೆಲಸ ಮಕ್ಳುಗಳು ಮಾಡ್ತಾ ಇದ್ದಾರೆ. ರೆಡಿಯಾಗಿದೆ, ಆರತಿ ಬೆಳಗನ. ಆರತಿ ರೆಡಿ ಮಾಡ್ತಾ ಇದ್ವಿ. ಕರ್ಪೂರ ಹಚ್ಚಿದ್ದೀವಿ. ಮೇಡಮ್ ಅವರು ಆರತಿ ಬೆಳಗ್ತಾ ಇದ್ದಾರೆ. ಆರತಿ ಬೆಳಗಾಗಿದೆ. ನೆಕ್ಸ್ಟ್ ಕಾಯಿ ಹೊಡೆದಿದ್ದೀವಿ. ಆ ಕಾಯಿ ನೀರನ್ನು ಹಾಕಿ ನೆಕ್ಸ್ಟು ಅಲ್ಲಿ ನೀಟಾಗಿ ಪೂಜೆ ನಡೀತಾ ಇದೆ. ಆಯಿತು, ಅರ್ಪಿಸ್ತಾ ಇದ್ದಾರೆ ಎಲ್ಲದನ್ನು. ಸ್ವೀಟು ಗೀಟು ಹಣ್ಣು ಗಿಣ್ಣು ಎಲ್ಲದನ್ನು ದೇವರಿಗೆ, ಗಾಡಿಗೆ ಎಲ್ಲದನ್ನು ಅರ್ಪಿಸ್ತಾ ಇದ್ದಾರೆ. ಅಲ್ಲಿ ಬಿದ್ದರು. ಲಕ್ಷ್ಮಿ ಇನ್ನೊಂದಷ್ಟು ಕೊಡಪ್ಪ ನಮ್ಮ ರೈತರಿಗೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ನೆಕ್ಸ್ಟು
ದೃಷ್ಟಿ ಬೀಳಬಾರ್ದಲ್ಲಪ್ಪ ನಮ್ಮ ಜನಗಳಿಗೆ. ಇಲ್ಲಿ ಅಕ್ಕಪಕ್ಕ ಜನಗಳಿಗೆ ಇವನು ಬೆಳೀತಾರೆ, ಅವ್ರು ಬೆಳೀತಾರೆ, ಅವರು ಬೆಳೀತಾರೆ, ಇವರು ಬೆಳೀತಾರೆ ಅಂತ. ಅದಕ್ಕೆ ನಿಂಬೆಹಣ್ಣನ್ನು ರೆಡಿ ಮಾಡಿ ಕಟ್ಟೋಕ್ಕೆ ರೆಡಿ ಆಗ್ತಾ ಇದೆ. ಧರ್ಮಪತ್ನಿಯವರು ನಿಂಬೆಹಣ್ಣುಗಳು ಇಡ್ತಾ ಇದ್ದಾರೆ. ಎಲ್ಲಕ್ಕೂ ನಿಂಬೆಹಣ್ಣು ಕಟ್ತಾ ಇದ್ದಾನೆ ನೋಡಿ. ನಮ್ಮ ಕರಡಿ ಇಲ್ಲೊಬ್ಬ ಇದ್ದಾನೆ, ಅವನು ನಿಂಬೆಹಣ್ಣನ್ನು ಕಟ್ತಾ ಇದ್ದಾನೆ. ಇವನು ಚೈನಾಯಿಂದ ಬಂದ್ಬಿಟ್ಟಿದ್ದಾನೆ ಇವನು. ಕಟ್ಟೋ ಜಲ್ದಿ ಎಷ್ಟೊತ್ತು ಮಾಡ್ತೀಯಾ? ಎಷ್ಟೊತ್ತು ಬೇಕೇನೋ ನಿಂಬೆಹಣ್ಣು ಕಟ್ಟಕ್ಕೆ? ಬೆಳಗ್ಗೆನೆ ಬಾರೋ ಅಂದರೆ ಈಗ ಬಂದವನೇ ಎಲ್ಲ ಆಡ್ಕೊಂಡು. ಒಂದು ನಿಂಬೆಹಣ್ಣು ಕಟ್ಟಕ್ಕೆ ಇಷ್ಟೊತ್ತು ಆಯಿತು. ನೆಕ್ಸ್ಟು ಬನ್ನಿ ಬೂದುಗುಂಬಳಕಾಯಲ್ಲಿ ದೃಷ್ಟಿಯನ್ನು ತೆಗೆಯೋಣ. ಆಗಲಿ ಕ್ಲೀನಾಗಿ ಆಗಲಿ. ದೃಷ್ಟಿ ಇರೋ ಪರದೆಲ್ಲ ಹೋಗ್ಬಿಡಲಿ. ಅಕ್ಕಪಕ್ಕ ಎದುರು ಯಾರು ಜನ ಇರ್ತಾರೆ ಎಲ್ಲ ದೃಷ್ಟಿ ಹೋಗ್ಬಿಡ್ಲಿ. ನಮ್ಮ ರೈತರಿಗೆ ಕಂಡ್ರೆ ಹೆದರ್ಕೋಬೇಕು. ನಮ್ಮ ರಾಜ ಹುಲಿ ಹೇಗಿದೆ ನೋಡಿ, ಚಿಕ್ಕದು, ಬಡವರ ಬಂಧು. ನಮ್ಮ ಅಂಗಡಿನೂ ಹಂಗೆ ಪೂಜೆ ಮಾಡ್ಕೊಬಿಡೋಣ. ಅದೇ ಟೈಮಲ್ಲಿ ನಮ್ಮ ಮಿನಿ ಸ್ಟೋರನ್ನು ಚೂರು ಪೂಜೆ ಮಾಡ್ಕೊಬಿಟ್ರೆ ಒಟ್ಟಿಗೆ ಎಲ್ಲ ಕೆಲಸಗಳು ಮುಗಿದೋಗ್ಬಿಡುತ್ತೆ ಟೋಟಲ್ಲಾಗಿ. ಹೌದು, ಉಳ್ಕೊಳ್ಳೋದಿಲ್ಲ. ಚೈನಾದವರು ಎತ್ತಿ ಹೊಡಿತಾ ಇದ್ದಾರೆ ಬೂದುಗುಂಬಳಕಾಯಿನ. ಎಲ್ಲರಿಗೂ ಒಂದೇ ಸರಿ ಜೈ ಅನ್ನಿ ಇಳಿ ತೆಗಿತಾ ಇದ್ದಾರೆ ನೋಡಿ. ಈಗ ಹೊಡಿತಾರೆ. ಹೊಡೆದ್ರು ನೋಡಿ. ಮಕ್ಳುಗಳೆಲ್ಲ ಈಗ ಆಹಾ ಗೋರಿದ್ರು ನೋಡಿ ದುಡ್ಡುಗಳನ್ನು. ಗೋರಿದ್ರು ದುಡ್ಡುಗಳನ್ನೆಲ್ಲನೂ ಗೋರ್ಕೊಂಡ್ರು. ಹೋಯ್ತು, ಸಿದ್ಧನಿಗೂ ಸಿಕ್ಬಿಡ್ತು. ಬನ್ನಿ ಎಲ್ಲದಕ್ಕೂ ಕುಂಕುಮವನ್ನು ಹರಚಿ ಮುಗಿಸಿ ಪೂಜೆ. ವಿಶೇಷತೆ ಅಂದರೆ ಇದೆ ನೋಡಿ. ಆಗ ಕಾಲದಲ್ಲೇ ಬೇರೆ ಪೂಜೆ, ಹೀಗೆ ಬೇರೆ. ಈಗ ಬೂದುಗುಂಬಳಕಾಯಿ ನಿಂಬೆಹಣ್ಣಿದ್ರೆ ಪೂಜೆ ಮುಗೀತು ಅಂತ ಅರ್ಥ ಅಷ್ಟೇ. ನಮ್ಮ ಹಳ್ಳಿಯ ಸಂಪ್ರದಾಯ ಪೂಜೆ ವಿಶೇಷತೆ ಇಷ್ಟೇ ನೋಡಿ. ಎಲ್ಲಕ್ಕೂ ಹಾಕಿ ಹರಚಿ ಮುಗಿದೋಯ್ತು.